ದಿಸೆಯಲ್ಲಿ ಯಾಕೆ ಇನ್ನೂ ಅಷ್ಟು ಹೊರಗೆ ಬರ್ತಾಯಿಲ್ಲ? ಅವ್ರೇನು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಜೈಲಿಗೆ ಹಾಕಿರಿ ಸೋಮನಾಥ್ ನಾಯ್ಕರನ್ನು, ಅವ್ರು ತಪ್ಪು ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ನೋಡ್ತಾನೆ ಇರ್ತೀವಿ ನಾವು. ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್ಗಳು ಮಾತ್ರ ಅವ್ರ ಬಗ್ಗೆ ಅಪಾರವಾದ ಗೌರವ ಹೊಂದಿದ್ದಾರೆ. ಲೋಕಲ್ ಜನರು ಭಾಳ ಗೌರವ ಹೊಂದಿದ್ದಾರೆ ಸೋಮನಾಥ್ ನಾಯ್ಕರ ಬದಲಾಗಿ. ಒಬ್ಬ ಪ್ರಬುದ್ಧ ಜೀವಿ ವಯಸ್ಸಾದಂಥವ್ರ ಜೊತೆಗೆ ಇಲ್ಲಿ ಭಾಳ ಪ್ರಮುಖ ವಿಷಯಪ್ಪ ಏನಂದ್ರೆ, ಈ ನಾಯಕರು ನಮ್ಮ ಹೆಗ್ಗಡೆ ಅವರು ಅತ್ಯಂತ ಆತ್ಮೀಯರು, ಆಪ್ತರು ಮತ್ತು ಕಟ್ಟರ RSS. ಅವ್ರು ಇವತ್ತು ದೂರ ಆಗಿದ್ದಾರೆ ಇವರಿಂದ. ಇದಕ್ಕೆ ಮೊದಲು ಉತ್ತರ ಹುಡುಕ್ಬೇಕಾಗಿದೆ. ಆಮೇಲೆ ನೋಡೋಣ ಅದು ಯಾರಿದ್ದಾರೆ ಹಿಂದೆ ಏನು ಎಂದು. ಅದು ಇವ್ರ ವಿರುದ್ಧ ದೊಡ್ಡ ಹೊತ್ತಿಗೆಯನ್ನು ಮಾಡಿ ಬಂದವರೆಲ್ಲ ಹಂಚ್ತಾ ಇದ್ದಾರೆ. ಮೊನ್ನೆ ಶೃಂಗೇರ ಸ್ವಾಮಿಗಳು ಬರೋ ಮುಂದೆ ಅವ್ರಿಗೆ ಮೊದಲಿಗೆ ಭೇಟಿಯಾಗಿ ಇವರೆಲ್ಲರ ಕರ್ಮಕಾಂಡವನ್ನು ಅಂದರೆ ಹೆಗ್ಗಡೆಯವರ ಕರ್ಮಕಾಂಡವನ್ನು ಅವ್ರ ಮುಂದೆ ಇಟ್ಟು ಬಂದಿದ್ದಾರೆ. ಆದರೂ ಅವ್ರು ಬಂದಿದ್ದಾರೆ, ಯಾಕೆ ದೊಡ್ಡ ಮಠ ಆಗ್ತದೆ, ದೊಡ್ಡ ದೇವಸ್ಥಾನ ಆಗ್ತದೆ, ದೇವಾಲಯ ಆಗ್ತದೆ, ಬಂದಿರ್ಬೋದು, ಇಲ್ಲ ಅಂತಲ್ಲ. ಅವ್ರು ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಅವರು ಏನು ಆರೋಪ ಮಾಡ್ತಾರೆ, ಅವ್ರು ತನಿಖೆ ಯಾಕೆ ಆಗ್ತಾಯಿಲ್ಲ, ಸರ್ಕಾರಿ ದಿಸೆಯಲ್ಲಿ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋದು ಇವು ದೊಡ್ಡ ಪ್ರಶ್ನೆ. ಒಂದು ವೇಳೆ ಅವ್ರು ಆರೋಪ ಮಾಡೋದೆಲ್ಲ ಸುಳ್ಳಿದ್ರೆ ಯಾಕೆ ಆ ನಾಯಕರನ್ನು ಜೈಲಿಗೆ ಹಾಕಬಾರ್ದು ಅನ್ನೋದಕ್ಕೆ ನಮ್ಮ ಹೆಗ್ಗಡೆಯವ್ರ ಹೆಸರನ್ನು ಯಾಕೆ ಕೆಡಿಸ್ತಾ ಇದ್ದಾರೆ ಅನ್ನೋದು ಸಹಿತ ಅಷ್ಟೇ ಪ್ರಮುಖ ಪ್ರಶ್ನೆ ಆಗಿದೆ. ಆದರೆ ಅವ್ರನ್ನ ಯಾರೂ ಕೆಣಕ್ತಾನೆ ಇಲ್ಲ. ಅವರು ಇಲ್ಲಿವರೆಗೆ ಒಯ್ದು ತನಿಖೆ ಮಾಡಿಸಿ ಮತ್ತೇನು ಮಾಡ್ತಾರೆ. ಯಾಕಂದರೆ ಎಲ್ಲನೂ ಲೀಗಲಾಗಿ ಇಟ್ಕೊಂಡಿದ್ದಾರೆ ಡಾಕ್ಯುಮೆಂಟ್ಸ್. ಅವರು ಅಲ್ಲಿ ಏನು ನಡೆದ ಭೂ ಹಗರಣಗಳು, ಅಲ್ಲಿಯ ಭೂಮಿನ ಕಳೆದುಕೊಂಡಂಥವ್ರದ್ದು ಏನು ಎಂತು ಎಷ್ಟು ಕಬಳಿಸಿದ್ದಾರೆ ಇವರು. ಸಾವಿರಾರು ಎಕರೆ ಭೂಮಿಯನ್ನು ಯಾವ ರೀತಿ ಕಬಳಿಸಿದ್ದಾರೆ ಅನ್ನೋದನ್ನು ಅವರು ಬಿಡಿಯಾಗಿ ಹೇಳ್ತಾರೆ. ಅವ್ರು ಹೇಳೋದನ್ನು ಮಾಡೋದನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ. ನಿರಂತರ ಈ ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಯಾವಾಗ ಇವರು ಆತ್ಮೀಯಗಳಿದ್ದಾಗ ಏನೇನು ನೋಡ್ತಾ ಬಂದರು, ಈ ಹೊರಗಿದ್ದಂಥ ವ್ಯಕ್ತಿ ಬೇರೆ, ಒಳಗಿದ್ದಂಥ ವ್ಯಕ್ತಿ ಬೇರೆ ಅಂತ ಯಾವಾಗ ಅರಿವಿಗೆ ಬಂತೋ ಆಗ ಇವರೆಲ್ಲ ಹೊರಗೆ ಬಂದಂಥ ತಿಮ್ಮರೋಡಿನ ಒಂದು ಕಾಲಕ್ಕೆ ಅವ್ರಿಗೆ ಬೇಕಾದವ್ರನ್ನ